Hello students, welcome to today's class. ಸೊ ಇವತ್ತಿನ ಕ್ಲಾಸಲ್ಲಿ ಅಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ನಾಮಿನ್ಕ್ಲೇಚರ್ ಬಗ್ಗೆ ಡಿಸ್ಕಸ್ ಮಾಡೋತ್ತೆ. ಅದರಲ್ಲಿ ಮೊದಲು ಅಲ್ಡಿಹೈಡ್ ಮತ್ತು ಕೀಟೋನ್ಸ್ ಬಗ್ಗೆ ಡಿಸ್ಕಸ್ ಮಾಡೋತ್ತೆ. ಅದಾದಮೇಲೆ ಕಾರ್ಬಾಕ್ಸಿಲಿಕ್ ಆಸಿಡ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. Remember, from this chapter, this year we are going to get 11 marks. Usually 8 marks ಇರ್ತಿತ್ತು, 11 marks. Distribution ಹೇಗಾಗಿದೆ ಅಂತಂದ್ರೆ, remember 1 marks 1 question ಕೇಳ್ತಾರೆ, plus 5 marks 2 question ಅನ್ನ ಕೇಳ್ತಾರೆ. 5 marks 2 question ಅನ್ನ ಕೇಳ್ತಾರೆ. Like this. So total 11 marks will be asked from this particular chapter. So aldehyde, ketones and carboxylic acid. ಅದು ಕ್ವಶನ್ ನಂಬರ್ ಕೂಡ ಹೇಳ್ಬಿಟ್ಟಿದ್ದಾರೆ. ಓಕೆ, 13th ಕ್ವಶನ್ 1 ಮಾರ್ಕ್ಸ್ ಅಲ್ಲಿ, 45th and 46th ಕ್ವಶನ್ 5 ಮಾರ್ಕ್ಸ್ ಅಲ್ಲಿ. ಜನರಲಿ ಏನ್ ಮಾಡ್ತಾರೆ, ಇವೆರಡನ್ನು ಅಲ್ಡಿಹೈಡ್ ಇಂದ ಕೇಳ್ತಾರೆ, ಅಂದ್ರೆ ಅಲ್ಡಿಹೈಡ್ ಕೀಟೋನ್ಸ್ ಇಂದ. ಇದನ್ನ ಜನರಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಇಂದ ಫ್ರೇಮ್ ಮಾಡಬಹುದು, ಈ ರೀತಿ ಫ್ರೇಮ್ ಮಾಡಬಹುದು. ಲಾಸ್ಟ್ ಇಯರ್ ಕೂಡ ಆಕ್ಚುಲಿ ಡಿಲೀಟೆಡ್ ಸಿಲೆಬಸ್ ಅಲ್ಲಿ ಇದಕ್ಕೆ 11 ಮಾರ್ಕ್ಸ್ ಇತ್ತು. ಲೈಕ್ ದಿಸ್ ಒಂದು ಇಟ್ ವಾಸ್ ಡಿಸ್ಟ್ರಿಬ್ಯೂಟೆಡ್ ಮಾಡಬಹುದು. ಹಾಗೆ ಇದರಲ್ಲೂ ಅಷ್ಟೇ ನಮಗೊಂದಷ್ಟು ನೇಮ್ಡ್ ರಿಯಾಕ್ಷನ್ಸ್ ಬರ್ತದೆ, ಅದನ್ನ ಪರ್ಫೆಕ್ಟ್ ಮಾಡಬೇಕು. ಸೊ ನೇಮ್ಡ್ ರಿಯಾಕ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಮೆಕ್ಯಾನಿಸಮ್, ಒಂದು ಮೆಕ್ಯಾನಿಸಮ್ ಬರ್ತದೆ ನಮಗೆ, ಒಂದು ಮೆಕ್ಯಾನಿಸಮ್ ದಟ್ ವಿ ಕ್ಯಾನ್ ರೀಡ್. ಸೊ ಇದಿಷ್ಟು ಹೌ ಮೆನಿ ಮಾರ್ಕ್ಸ್ ವಿಲ್ ಬಿ ಆಸ್ಕ್ಡ್ ಫ್ರಮ್ ದಿಸ್ ಚಾಪ್ಟರ್ ಅನ್ನೋದಕ್ಕೆ. ಸೊ ನಾವು ಇಂಟ್ರೊಡಕ್ಷನ್ ಪಾರ್ಟ್ ನೋಡೋಣಂತೆ. ಸೊ ವಿ ನೋ ದಟ್ aldehydes and ketones are known as carbonyl compounds. ಹೌದಾ? ಕಾರ್ಬೋನಿಲ್ ಕಂಪೌಂಡ್ಸ್ ಅಂತಂದ್ರೆ ಏನು? ಸೊ ಕಾರ್ಬೋನಿಲ್ ಕಂಪೌಂಡ್ಸ್ ಅಂತಂದ್ರೆ ಜನರಲಿ those organic compounds which has carbonyl group. Carbonyl group ಇರಬೇಕು. Carbonyl group ಅಂದ್ರೆ ಏನು? Carbonyl group ಅಂದ್ರೆ the structure is like this. ಕರೆಕ್ಟ್ ಆಗಿ ನೋಡಿ, ಸ್ಟ್ರಕ್ಚರ್ ಇಸ್ ಲೈಕ್ ದಿಸ್, ವಿ ಕಾಲ್ ಇಟ್ as carbonyl group. ಈ ಕಾರ್ಬೋನಿಲ್ ಗ್ರೂಪ್ ಅಲ್ಲಿ ಇರೋದೇನೇನು ಅಂತಂದ್ರೆ, ಒಂದು sp2 ಹೈಬ್ರಿಡೈಸ್ಡ್ ಆಕ್ಸಿಜನ್, ಒಂದು sp2 ಹೈಬ್ರಿಡೈಸ್ಡ್ ಕಾರ್ಬನ್, ಎರಡು sp2 ಹೈಬ್ರಿಡೈಸ್ಡ್ ಇದೆ. ಇದನ್ನ ನಾವು ಕಾರ್ಬೋನಿಲ್ ಕಾರ್ಬನ್ ಅಂತ ಕರಿತೀವಿ, ಇದನ್ನ ನಾವು ಕಾರ್ಬೋನಿಲ್ ಆಕ್ಸಿಜನ್ ಅಂತ ಕರಿತೀವಿ. ನೋಡಿ, ಇದಕ್ಕೆ ಕಾರ್ಬೋನಿಲ್ ಕಾರ್ಬನ್ ಅಂತ ಕರಿತೀವಿ, ಇದಕ್ಕೆ ಕಾರ್ಬೋನಿಲ್ ಆಕ್ಸಿಜನ್ ಅಂತ ಕರಿತೀವಿ. Now, carbonyl group in which the carbon atom is attached to oxygen atom by double bond. Carbonyl group ಅಲ್ಲಿ ಏನಿದೆ, ಕಾರ್ಬನ್ ಮತ್ತು ಆಕ್ಸಿಜನ್ ಮಧ್ಯೆ ಡಬಲ್ ಬಾಂಡ್ ಇದೆ. ಹೌದಾ? ರೈಟ್. ಸೊ ಎರಡು ಏನಿದೆಯಲ್ಲ ಇಲ್ಲಿ ಏನು ಬ್ಲಿಂಕ್ ಆಗಿ ಕಾಣಿಸ್ತಾ ಇದೆ, ಇವೆರಡು ವ್ಯಾಲೆನ್ಸಿ ಆಫ್ ದ ಕಾರ್ಬನ್ ಸ್ಯಾಟಿಸ್ಫೈಡ್ ಬೈ ಇಟ್ ಮೇ ಬಿ ಆರ್, ಇಟ್ ಮೇ ಬಿ ಎಚ್, ಅಲ್ಡಿಹೈಡ್ ಆಗ್ತದೆ. ಆರ್ ಆರ್ ಆದ್ರೆ ಕೀಟೋನ್ ಆಗ್ತದೆ. ಆರ್ CO ಆದ್ಮೇಲೆ ಇಲ್ಲಿ ಆರ್ ಬದಲಿಗೆ OH ಆದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗ್ತದೆ. ಅಷ್ಟೇ ಡಿಫರೆನ್ಸ್. ನಾವು ಕಾರ್ಬೋನಿಲ್ ಗ್ರೂಪ್ ಅಲ್ಲಿ remember there are 3 basic compounds which can be formed. Carbonyl group anta andaga there are the possibility of 3 basic compounds. So first one, remember functional group nodi, that is R and another valency of carbon is replaced by H, we call it as aldehyde. Very simple nodi, aldehyde, right? So ಎರಡನೇದು R, R illu kuda R dash andre ಇನ್ನೊಂದು R alkyl group, we'll call it as ketone, we'll call it as ketone. ಅದಾದ್ಮೇಲೆ ಥರ್ಡ್ ಒನ್ ನೋಡಿ, ಆರ್ ಇನ್ನೊಂದು ಕಾರ್ಬನ್ ವ್ಯಾಲೆನ್ಸಿ OH ಗ್ರೂಪ್, ರೈಟ್? ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಕರಿತೀವಿ. ಸೊ ಬಹಳ ಸಿಂಪಲ್. ಅಲ್ಡಿಹೈಡ್ ಅಂದ್ರೆ ಆರ್ ಅಂಡ್ ಎಚ್ ಇರ್ತದೆ, CO ಇನ್ ಬಿಟ್ವೀನ್ ಇಸ್ ಕಾಮನ್. ಕೀಟೋನ್ ಅಂದ್ರೆ ಆರ್ ಆರ್ ಡ್ಯಾಶ್ ಇರ್ತದೆ, ಕಾರ್ಬಾಕ್ಸಿಲಿಕ್ ಆಸಿಡ್ ಅಂದ್ರೆ ಆರ್ OH ಇರ್ತದೆ, ಲೈಕ್ ದಿಸ್. ಬಟ್ ಕಾರ್ಬಾಕ್ಸಿಲಿಕ್ ಆಸಿಡ್ ಒಳಗೆ ಅದನ್ನ ನಾವು ಡೆರಿವೇಟಿವ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಹೇಳಿ ಡಿಫರೆಂಟ್ ಕಾರ್ಬನ್ ಕಂಪೌಂಡ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್. ಅದ್ರಲ್ಲಿ ಫಸ್ಟ್ ಒನ್ ನೋಡಿ, ಫಸ್ಟ್ ಒನ್ ಆರ್, ಇನ್ನೊಂದು ಕಡೆ OR ಇದ್ರೆ we will call it as ester. Remember ester, OR ಇದ್ರೆ ester. ನಮಗಿರೋದು ಇವು ಮೂರೇ ಗೊತ್ತಿರ್ಲಿ, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ನಾವು ಬೋರ್ಡ್ ಅಲ್ಲಿ ಇದಿಲ್ಲ ಅಷ್ಟೇ ಅಂತ ಏನ್ ಕ್ವಶನ್ ಕೇಳೋದಿಲ್ಲ, ಬಟ್ ಸಮ್ ಕ್ವಶನ್ಸ್ ಕ್ಯಾನ್ ಬಿ ಆಸ್ಕ್ಡ್. ಎಸ್ಟರ್ RCOOR. ದೆನ್ ನೋಡಿ, ಒಂದು R ಇನ್ನೊಂದು X ಇದ್ರೆ ಅಸೈಲ್ ಹೆಲೈಡ್ ಅಂತ ಕರಿತೀವಿ, ಅಥವಾ ಆಸಿಡ್ ಹೆಲೈಡ್ ಅಂತಾನು ಕರಿಬಹುದು. ನಾವು ಆಸಿಡ್ ಹೆಲೈಡ್ ಅಂತಾನು ಕರಿಬಹುದು. ಇನ್ನೊಂದು ನೋಡಿ R NH2, NH2 ಅಮೈಡ್ ಅಂತ ಕರಿತೀವಿ. ಹೌದಾ? ಅಮೈಡ್ ಅಂತ ಕರಿತೀವಿ. ಇನ್ನೊಂದು RCOOCOR, this we call it as acidic anhydride. Remember acidic anhydride ಅಂತ ಕರಿತೀವಿ. anhydride ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಎರಡು ಆಸಿಡ್ ತಗೋತೀವಿ ನಾವು ಇಲ್ಲಿ, RC ಡಬಲ್ ಬಾಂಡ್ OH, RC ಡಬಲ್ ಬಾಂಡ್ OH. ಇದ್ರೊಳಗೆ ವಾಟರ್ ತೆಗಿತೀವಿ, ಇದನ್ನ ವಾಟರ್ ತೆಗಿತೀವಿ, ಇವೆರಡು ಬಾಂಡ್ ಆಗ್ತದೆ. ಸೊ ಇದಕ್ಕೆ ನಾವು ಆಸಿಡ್ ಇಂದ ಆನ್ಹೈಡ್ರೈಡ್ ಫಾರ್ಮ್ ಆಗಿರೋದಕ್ಕೆ we call it as acid anhydride ಅಂತ ಕರಿತೀವಿ. ಸೊ ದಿಸ್ ಇಸ್ ಕಾಲ್ಡ್ as acidic anhydride. ಇವು ನಾಲ್ಕು ಏನಿದೆಯಲ್ಲ, ಇದು ಡೆರಿವೇಟಿವ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಅನ್ಸ್ಕೊಳ್ತದೆ. ಡೆರಿವೇಟಿವ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಕರಿತೀವಿ. ಇವು ನಾಲ್ಕನ್ನು ಕೂಡ ಆಸಿಡ್ ಡೆರಿವೇಟಿವ್ಸ್ ಅಂತ ಕರಿತೀವಿ. ರಿಮೆಂಬರ್ ಆಸಿಡ್ ಡೆರಿವೇಟಿವ್ಸ್ ಅಂತ ಹೇಳಿ. ಸೊ ದಿಸ್ ಇಸ್ ಅ ಸ್ಮಾಲ್ ಇಂಟ್ರೊಡಕ್ಷನ್ ಪಾರ್ಟ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ನಾವು ನಮಗೆ ಸಿಲೆಬಸ್ ಇರೋದು ಅಲ್ಡಿಹೈಡ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್. ಈಗ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ aldehydes and ketones and carboxylic acid which are present or the uses of ಅಂತ ನೋಡಿದಾಗ,
which will add fragrance and flavor to the nature. Remember, aldehydes, ketones and carboxylic acid ಅಲ್ಲಿ they can use to add fragrance like ನೋಡಿ vanillin from vanilla beans. Vanillin structure ಇದು. So it is a derivative of, you can see, aldehyde. Vanilla beans ಅಲ್ಲಿ ಇರೋದು vanillin. ಎರಡನೇ ನೋಡಿ salicylaldehyde like this. ಮೂರನೇದು cinnamaldehyde like this. So ಇವೆಲ್ಲ ಸ್ಟ್ರಕ್ಚರ್ ಮುಂದೆ ಡಿಸ್ಕಸ್ ಮಾಡೋಣಂತೆ. So these are the compounds which is added to increase the fragrance and flavoring nature ಅಂತ ಯೂಸ್ ಮಾಡ್ತೀವಿ. ಇನ್ನು ಕಾರ್ಬೋನಿಲ್ ಗ್ರೂಪ್ ಸ್ಟ್ರಕ್ಚರ್ ನೋಡಿ. Structure of carbonyl group is like this. ಇದರಲ್ಲಿ this is sp2 hybridized carbonyl carbon. So in this particular case, bond angle is 120 degree ಇರ್ತದೆ sp2 carbon hybridization ಇರೋದಕ್ಕೆ, right? Geometry is trigonal planar structure ಇರ್ತದೆ. ಹೌದಾ? Geometry is trigonal planar structure. Then ನೋಡಿ, in this case, both are sigma bonds ಇರ್ತದೆ, and this is pi sigma bond and another one is pi bond which is present. Double bond ಅಲ್ಲಿ. Now, in this particular case, why carbonyl group is more reactive ಅನ್ನೋದನ್ನ ಹೇಳ್ತಾ ಇದೀವಿ ನೋಡಿ. So oxygen is more electronegative, hence remember it will gain the electron of that double bond. So that pi bond delocalization take place towards oxygen, forming carbonyl carbon which is electropositive and carbonyl oxygen which is electronegative. That we will call it as dipolar ion, in which this is electrophilic nature, Lewis acid nature ಇರ್ತದೆ. This is electronucleophilic structure, that is Lewis base structure, the Lewis base nature ಇರ್ತದೆ. ಹೌದಾ? ಅದಕ್ಕೆ these are all highly reactive elements, remember. So as oxygen is more electronegative than carbon atom, carbonyl group is polar and show large dipole moment. Dipole moment is more. Because of that reason, polarization is the reason for the reactivity of aldehydes and ketones. Remember, polarization is the main reason for aldehydes and ketones. Carboxylic group ಏನಾಗ್ತದೆ, ರೆಸೋನೆನ್ಸ್ ಆಗಿಬಿಡ್ತದೆ. ಇದರಲ್ಲಿ ರೆಸೋನೆನ್ಸ್ ಇಲ್ಲ, ಅದು ಕಾರ್ಬಾಕ್ಸಿಲಿಕ್ ಆಸಿಡ್ ಪಾರ್ಟ್ ಅಲ್ಲಿ ಡಿಸ್ಕಸ್ ಮಾಡೋಣಂತೆ. So polarization is the reason for reactivity of aldehydes and ketones. Remember. Then nomenclature of the aldehyde. Nomenclature of the aldehydes ali bada simple. Remember, in this case, functional group in aldehyde is called as formyl group ಅಥವಾ aldehydic group ಅಂತ ಕರೀತೀವಿ, CHO. So formyl group or aldehydic groups ಅಂತ ಕರೀತೀವಿ, ಗೊತ್ತಿರಲಿ, right? So aldehydic group is always present at the terminal position. ಹೌದಾ? ಯಾವಾಗಲೂ aldehydic group ಲಾಸ್ಟ್ ಗೆ ಪ್ರೆಸೆಂಟ್ ಇರ್ತದೆ. ಮಿಡಲ್ ಪ್ರೆಸೆಂಟ್ ಇರೋದು ಕಾರ್ಬೋನಿಲ್ ಗ್ರೂಪ್, ಸಾರಿ ಕೆಟೋನಿಕ್ ಗ್ರೂಪ್. ರಿಮೆಂಬರ್, ಕಾರ್ಬಾಕ್ಸಿಲಿಕ್ ಗ್ರೂಪ್ ಕೂಡ ಆಲ್ವೇಸ್ ಟರ್ಮಿನಲ್ ಪೊಸಿಷನ್ ಇಟ್ ಇಸ್ ಪ್ರೆಸೆಂಟ್. ಕಾಮನ್ ಸಿಸ್ಟಮ್ ಅಲ್ಲಿ ಎಕ್ಸಾಂಪಲ್ ನೋಡಿ, HC double bond to H. Actually these aldehydic names are obtained from the derivated from the acid names. Actually remember, acid names ಇಂದ ತಗೊಂಡಿರುವಂತದ್ದು. ಇದಕ್ಕೆ ನಾವು ಇದನ್ನ we have obtained it from formic acid. ನೋಡಿ, formic acid structure ಹೌದಾ? OH ಬದಲಿಗೆ H ರಿಪ್ಲೇಸ್ ಮಾಡಿದೀವಿ. formic acid ಅಲ್ಲಿ ಇಕ್ ಆಸಿಡ್ ಅನ್ನ ತೆಗೆದು aldehyde ಆಡ್ ಮಾಡಿ ಅಷ್ಟೇ. ವೆರಿ ಸಿಂಪಲ್. ಫಾರ್ಮಾಲ್ಡಿಹೈಡ್ ಅಂತ ಕರಿತೀವಿ ನಾವು ಇದಕ್ಕೆ. ಫಾರ್ಮಾಲ್ಡಿಹೈಡ್ ಜನರಲ್ ನೇಮ್. ನೆಕ್ಸ್ಟ್ ಈಥೇನ್ ನೋಡಿ, ಇಥನಾಲ್ ಅಂದ್ರೆ ಅಸಿಟಾಲ್ಡಿಹೈಡ್ ಅಂತ ಕರಿತೀವಿ. ಇದು ಆಕ್ಚುಲಿ ಅಸಿಟಿಕ್ ಆಸಿಡ್. ಆಸಿಡ್ ಹೌದಾ? ಆಸಿಡ್ ಹಾಗೆ ಇಡ್ತೀವಿ. ಇಕ್ ಆಸಿಡ್ ಬದಲಿಗೆ ಅಲ್ಡಿಹೈಡ್ ಅನ್ನ ರಿಪ್ಲೇಸ್ ಮಾಡಿ ಅಸಿಟಾಲ್ಡಿಹೈಡ್ ಆಯ್ತು, ಹೌದಾ? ಲೈಕ್ ದಿಸ್. ರಿಮೆಂಬರ್, ಸೊ ಕಾಮನ್ ಸಿಸ್ಟಮ್ ಇದು. ಇಟ್ ಇಸ್ ಅ ಕಾಮನ್ ನೇಮಿಂಗ್ ಸಿಸ್ಟಮ್. ಎರಡನೇದಾಗಿ IPAC ಸಿಸ್ಟಮ್ ಅಲ್ಲಿ ನೋಡಿ, select the longest continuous chain. ನಮ್ಗೆ ಗೊತ್ತೇ ಇದೆ, ಲಾಂಗೆಸ್ಟ್ ಚೈನ್ ಅನ್ನು ಸೆಲೆಕ್ಟ್ ಮಾಡಬೇಕು, which containing CHO group, and CHO group should get first preference. Because of that reason the numbering should start from this CHO group. So the ending word E ಏನಿದೆ, that is replaced by AL. Remember, OL ಮಾಡಿದ್ರಿ ಆಲ್ಕೋಹಾಲ್ ಆಗಿಬಿಡ್ತದೆ. ಓಕೆ, AL ಮಾಡಬೇಕು ನೋಡಿ. ಅಲ್ಕೀನ್ ಅನ್ನ ಅಲ್ಕನಾಲ್ ಅಂತ ಬರೀತೀವಿ, ಸರಿ, ಅಲ್ಕನಾಲ್ ಅಂತ ಬರೀತೀವಿ, ಹೌದಾ? ಅಂದ್ರೆ IPAC name of the aldehyde is, remember, alkanal. So IPAC name of the aldehyde is alkanal. Remember that. Example ನೋಡಿ, ಒಂದು ಕಾರ್ಬನ್ ಇದೆ ಮೀಥೇನ್, ಹೌದಾ? ಮೀಥೇನ್ ಈ ತೆಗೆದು ಎಲ್ ಹಚ್ಚಿ ಮಿಥನಾಲ್ ಆಗ್ತದೆ, ಹೌದಾ? ಮಿಥನಾಲ್ ಆಯ್ತು, ಮಿಥನಾಲ್. ದೆನ್ ಇಲ್ಲಿ ನೋಡಿ, ಇಥನಾಲ್ ಆಯ್ತು. ಲೈಕ್ ದಿಸ್. ಇನ್ನೊಂದಷ್ಟು ಎಕ್ಸಾಂಪಲ್ ನೋಡೋಣಂತೆ. ಬಹಳ ಸಿಂಪಲ್. ಕಾಮನ್ ಸಿಸ್ಟಮ್ ಅಲ್ಲಿ ಅಲ್ಡಿಹೈಡ್ ಅನ್ನು ಆಡ್ ಮಾಡ್ತೀವಿ, IPAC ಸಿಸ್ಟಮ್ ಅಲ್ಲಿ AL ಅನ್ನು ಆಡ್ ಮಾಡ್ತೀವಿ. ದೆನ್ when aldehyde group is directly attached to a ring, remember, ಯಾವಾಗ aldehyde group directly ring ಗೆ ಅಟ್ಯಾಚ್ ಇರ್ತದೆ, ಅದು ಅರೋಮೆಟಿಕ್ ಇರಬಹುದು, ಅಲಿಸೈಕ್ಲಿಕ್ ಇರಬಹುದು. ಕಾರ್ಬಾಲ್ಡಿಹೈಡ್ ಅನ್ನೋ ಒಂದು ನೇಮ್ ಅನ್ನು ಯೂಸ್ ಮಾಡಬೇಕು, ಕಾರ್ಬಾಲ್ಡಿಹೈಡ್. ಸೊ ನೋಡಿ, ಇದು ಸೈಕ್ಲೋಹೆಕ್ಸೇನ್, ಹೌದಾ? ಸೈಕ್ಲೋಹೆಕ್ಸೇನ್ ಕಾರ್ಬಾಲ್ಡಿಹೈಡ್ ಅಂತ ಬರೀತೀವಿ ನೋಡಿ, ಲೈಕ್ ದಿಸ್. ಸೈಕ್ಲೋಹೆಕ್ಸೇನ್ ಅಲ್ಡಿಹೈಡ್ ಅಂತ ಬರೆಯೋಂಗಿಲ್ಲ. ಅಕಾರ್ಡಿಂಗ್ ಟು IPAC ನೇಮ್ ಕಾರ್ಬಾಲ್ಡಿಹೈಡ್ ಅಂತ ಬರೀಬೇಕು. ಯು ಕೆನಾಟ್ ಇನ್ಕ್ಲೂಡ್ ದಿಸ್ ಇನ್ ದ ಚೈನ್, ಹೌದಾ? ಯಾಕಂದ್ರೆ ಇದು ಚೈನ್ ಇದೆ, ಇದು ಲಾಂಗ್, ಇದನ್ನ ಒನ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಅದಕ್ಕೆ ಕಾರ್ಬಾಲ್ಡಿಹೈಡ್ ಅಂತ ಹೇಳ್ತೀವಿ. ಒಂದಷ್ಟು ಎಕ್ಸಾಂಪಲ್ ನೋಡೋಣಂತೆ.
ಸಿ ಆಲ್ರೆಡಿ ನೋಡಿದ್ವಿ aldehyde ಗ್ರೂಪ್, ರೈಟ್. ಫಾರ್ಮಾಲ್ಡಿಹೈಡ್ ನೇಮ್ ಇಸ್ ಮಿಥನಾಲ್, ಮಿಥನಾಲ್ ಹೌದಾ. ಎರಡನೇದು ನೋಡಿ CH3CHO ಇದ್ರೆ ಅಸಿಟಾಲ್ಡಿಹೈಡ್, ಇಥನಾಲ್, ರೈಟ್, ಇಥನಾಲ್. ನೋಡಿ CH3CH2CHO ಇದ್ರೆ ಸೊ ಪ್ರೊಪಿಯನಾಲ್ಡಿಹೈಡ್, ನೋಡಿ ಕರೆಕ್ಟ್ ಆಗಿ ನೋಡಿ, ಪ್ರೊಪಿಯನಾಲ್ಡಿಹೈಡ್, ರೈಟ್, ಪ್ರೊಪಿಯನಾಲ್ಡಿಹೈಡ್ ಅಂತ ಇದೆ ಹೌದಾ. ಸೊ IUPAC ನೇಮ್ ಅಂತ ನೋಡಿದಾಗ ಪ್ರೊಪನಾಲ್ ಅಂತ ಬರ್ತದೆ, ಪ್ರೊಪನಾಲ್ ಅಂತೇಳಿ, ರೈಟ್. ಯು ಆರ್ ಗೋಯಿಂಗ್ ಟು ಗೆಟ್ ಪ್ರೊಪನಾಲ್. ನೋಡಿ ಲೈಕ್ ದಿಸ್. ನೆಕ್ಸ್ಟ್ 1 2 3 4 ಕಾರ್ಬನ್ ಆಟಮ್ ಇದೆ ಹೌದಾ. ಬ್ಯೂಟರಾಲ್ಡಿಹೈಡ್ ಅಂತ ತಗೋತೀವಿ ನಾವು, ಬ್ಯೂಟರಾಲ್ಡಿಹೈಡ್ ಅಂತ ಹೇಳಿ ಬ್ಯೂಟನಾಲ್ ಅಂತ ಕನ್ಸಿಡರ್ ಮಾಡ್ತೀವಿ, ಬ್ಯೂಟನಾಲ್. ನೆಕ್ಸ್ಟ್ ನೋಡಿ this group is remember this is iso group ಅಂತ ಕರಿತೀವಿ ಹೌದಾ. CH3CH3. ದೆನ್ ಸೆಕೆಂಡ್ ಕಾರ್ಬನ್ CHO ಇದೆ, ಅದಕ್ಕಾಗಿ ಇದನ್ನ ಐಸೋ ಬ್ಯೂಟರಾಲ್ಡಿಹೈಡ್ ಅಂತ ಕರಿತೀವಿ ನಾವು, ಇದಕ್ಕೆ ಐಸೋ ಬ್ಯೂಟರಾಲ್ಡಿಹೈಡ್ ಅಂತ ಹೇಳಿ. IUPAC ನೇಮ್ ಪ್ರಕಾರ ಇಲ್ಲಿಂದ ನೇಮಿಂಗ್ ಮಾಡ್ಬೇಕು 1 2 3 ಅಂತ ಹೇಳಿ. 2 ಮಿಥೈಲ್ ಪ್ರೊಪನಾಲ್ ಅಂತ ತಗೋತೀವಿ ನಾವು ಇದನ್ನ ಹೌದಾ. 2 ಮಿಥೈಲ್ ಪ್ರೊಪನಾಲ್, ನೋಡಿ 2 ಮಿಥೈಲ್ ಪ್ರೊಪನಾಲ್ ಲೈಕ್ ದಿಸ್. ನೆಕ್ಸ್ಟ್ ನೋಡಿ, ಸೊ ಲೈಕ್ ದಿಸ್ ವೆನ್ ಇಟ್ ಇಸ್ ದೇರ್. ಸೊ ಇನ್ ದಿಸ್ ಕೇಸ್ ಕ್ರೋಟನಾಲ್ಡಿಹೈಡ್ ಅಂತ ಕರಿತೀವಿ IUPAC ನೇಮ್. ಸೊ ಇದನ್ನ ಸ್ವಲ್ಪ ನೋಡಿ ಇಟ್ಕೊಂಡಿರ್ಬೇಕು, ಯಾಕಂದ್ರೆ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಕೊಟ್ಬಿಟ್ರೆ ಅಂತಷ್ಟೇ. ಸೊ ಇದರ IUPAC ನೇಮ್ ಬರ್ತದೆ ನೋಡಿ 1 2 3 4 ಹೌದಾ. PU-2 ಇನಾಲ್, PU-2 ಇನಾಲ್, ರಿಮೆಂಬರ್. ಇದ್ರಲ್ಲಿ ನೋಡಿ ಸ್ಯಾಲಿಸಿಲಾಲ್ಡಿಹೈಡ್ ಇಸ್ ದ ಜನರಲ್ ನೇಮ್, ಕಾಮನ್ ನೇಮ್ ಇಸ್ ಸ್ಯಾಲಿಸಿಲಾಲ್ಡಿಹೈಡ್. IUPAC ನೇಮ್ ಬಂದಾಗ ಇದನ್ನ ನಾವು ಬೇಸಿಕ್ ಚೈನ್ ಅಂತ ತಗೋತೀವಿ, ಬೆನ್ಸಾಲ್ಡಿಹೈಡ್, ಓಕೆ. ಸೊ ಇದನ್ನ ಹೈಡ್ರಾಕ್ಸಿ ಅಂತ ತಗೋತೀವಿ. ಸೊ 2 hydroxy benzaldehyde is the IUPAC name for this. 2 hydroxy benzaldehyde. So this one benzaldehyde. So benzene carbaldehyde ಅಂತಾನೂ ಕರಿಬಹುದು, benzaldehyde ಅಂತಾನೂ ಹೇಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಗೊತ್ತಿರಲಿ. benzaldehyde ಅಂತಾನೂ ಹೇಳ್ಬೋದು, benzene carbaldehyde ಅಂತಾನೂ ಹೇಳ್ಬೋದು in this case. So these are the names. ಇನ್ನೊಂದಷ್ಟು ನೋಡಿ CHO ಇದ್ದಾಗ here ಇಲ್ಲಿ ನೋಡಿ, ಯು ಕೆನಾಟ್ ಇನ್ಕ್ಲೂಡ್ ಬೋತ್ ಇನ್ ದ ನೇಮ್ ಲೈಕ್ ಬೆನ್ಸಾಲ್ಡಿಹೈಡ್. ಸೊ ಥಾಲ್ಡಿಹೈಡ್ ಅನ್ನೋದು ಕಾಮನ್ ನೇಮ್, ಥಾಲ್ಡಿಹೈಡ್, ಥ್ಯಾಲಿಕ್ ಆಸಿಡ್, ಇದು COH ಇದ್ರೆ ಥ್ಯಾಲಿಕ್ ಆಸಿಡ್ ಅಂತ ಕರಿತೀವಿ. ಥಾಲ್ಡಿಹೈಡ್ ಅನ್ನೋದು ಕಾಮನ್ ನೇಮ್. ಬಟ್ IUPAC ನೇಮ್ ಬಂದಾಗ ನೋಡಿ, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇದನ್ನ ಬೆನ್ಝೀನ್ ಅಂತ ತಗೋತೀವಿ, ಬೆನ್ಝೀನ್ 2 ಕಾರ್ಬಾಲ್ಡಿಹೈಡ್ ಅಂತ ತಗೋತೀವಿ, ಅಂದ್ರೆ ಕಾರ್ಬಾಲ್ಡಿಹೈಡ್ 2 ಇದೆ ಹೌದಾ, ಅದಕ್ಕಾಗಿ ಬೆನ್ಝೀನ್ 1,2 ಡೈಕಾರ್ಬಾಲ್ಡಿಹೈಡ್ ಅಂತ ತಗೋತೀವಿ. ಯು ಕೆನಾಟ್ ಟೇಕ್ ದಿಸ್ ಆಸ್ ಅ ಬೆನ್ಸಾಲ್ಡಿಹೈಡ್ ಅಂಡ್ ದಿಸ್ ಆಸ್ ಅ ಫಾರ್ಮೈಲ್ ಗ್ರೂಪ್. 2 ಫಾರ್ಮೈಲ್ ಬೆನ್ಸಾಲ್ಡಿಹೈಡ್ ಅಂದ್ರೆ ರಾಂಗ್ ಆಗ್ತದೆ. IUPAC ಪ್ರಕಾರ ಬೆನ್ಝೀನ್ is the one chain, then we take 1,2 dicarbaldehyde that we have to take. ಇದರಲ್ಲಿ ನೋಡಿ, ಇದರಲ್ಲಿ ಲಾಂಗ್ ಚೈನ್ is like this 1 2 3 this time ಹೌದಾ. ಸಿನಮಾಲ್ಡಿಹೈಡ್ ಅನ್ನೋದು ನಾರ್ಮಲ್ ಕಾಮನ್ ನೇಮ್, ಬಟ್ ಇದರಲ್ಲಿ ನಂಬರಿಂಗ್ is like this. ಇದನ್ನ ನಾವು ಫಿನೈಲ್ ಗ್ರೂಪ್ ಅಂತ ತಗೋತೀವಿ, this time ಫಿನೈಲ್ ಗ್ರೂಪ್ ಅಂತ ತಗೋತೀವಿ. ಸೊ 3 ಫಿನೈಲ್ ಪ್ರೋಪ್ 2 ಇನಾಲ್ ಅಂತ ತಗೋತೀವಿ ನೋಡಿ. ನೆಕ್ಸ್ಟ್ ವಿಲ್ ಸಿ ಕೀಟೋನ್ಸ್. ಕೀಟೋನ್ಸ್ ಕೂಡ ಬಹಳ ಸಿಂಪಲ್. ಕೀಟೋನ್ಸ್ ಕೇಸಲ್ಲಿ ನೋಡಿ, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಫಂಕ್ಷನಲ್ ಗ್ರೂಪ್ ಇಸ್ ಕೀಟೋನ್ ಆರ್ ಆಕ್ಸೋ ಗ್ರೂಪ್ ಅಂತ ಕರಿತೀವಿ. ಯಾವಾಗ when it is present as a substituent, remember ಆಕ್ಸೋ ಗ್ರೂಪ್ ಅಂತ ಕರಿತೀವಿ. ದೆನ್ ಕೀಟೋನ್ ಗ್ರೂಪ್ ಇಸ್ ನೆವರ್ ಪ್ರೆಸೆಂಟ್ ಎಟ್ ದ ಟರ್ಮಿನಲ್ ಪ್ರೆಸೆಂಟ್ ಇತ್ತು ಆಲ್ಡಿಹೈಡ್ ಆಗಿಬಿಡ್ತದೆ ಆಟೋಮೆಟಿಕಲಿ. ಯಾವಾಗಲೂ ಇನ್ ಬಿಟ್ವೀನ್ ಇರ್ತದೆ, ಗೊತ್ತಿರಲಿ. ಸೆಕೆಂಡ್ ಕಾರ್ಬನ್ ಮಿನಿಮಮ್, ಅದಕ್ಕೆ ಫಸ್ಟ್ ಕಾರ್ಬನ್ ಪ್ರೆಸೆಂಟ್ ಇರೋದೇ ಇಲ್ಲ, ಇತ್ತು ಆಲ್ಡಿಹೈಡ್ ಆಗಿಬಿಡ್ತದೆ. ಕ್ಲಾಸಿಫಿಕೇಶನ್ ಆಫ್ ಕೀಟೋನ್ಸ್ ಅಲ್ಲಿ ಸೊ ಇದು ಸಿಮೆಟ್ರಿಕ್ ಕೀಟೋನ್ಸ್ ಅಂತ ಹೇಳ್ಬೋದು ನಾವು, ಸಿಮೆಟ್ರಿಕ್ ಕೀಟೋನ್ಸ್, ಸಿಂಪಲ್ ಕೀಟೋನ್ಸ್. ಇದು ಅಸಿಮೆಟ್ರಿಕ್ ಕೀಟೋನ್ಸ್, ಮಿಕ್ಸ್ಡ್ ಕೀಟೋನ್ಸ್. ಸೊ ಇದರಲ್ಲಿ CH3 ಇದ್ರೆ ಎರಡು ಕಡೆ ಸಿಮೆಟ್ರಿಕ್ ಕೀಟೋನ್ಸ್, ಸಿಂಪಲ್ ಕೀಟೋನ್ಸ್ ಅಂತ ಹೇಳ್ತೀವಿ. ಸೊ ವಿಚ್ ಬೋತ್ alkyl group attached to carbonyl carbon is same. Here mixed ketones ಅಲ್ಲಿ so both are different, so that we can call it as unsymmetrical ketones. So ketone in which both alkyl groups attached to carbonyl carbon are different, remember. So general name ಹೇಗೆ ಮಾಡ್ತೀವಿ ಅಂತಂದ್ರೆ, in this case ಎರಡು alkyl group ಅನ್ನ ಮೊದಲು ನೇಮಿಂಗ್ ಮಾಡಿ ಕೀಟೋನ್ ಅಂತ ಆಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇದ್ರೊಳಗೆ ಮಿಥೈಲ್ ಕೀಟೋನ್ ಅಂತೀವಿ ನಾವು, ಇದಕ್ಕೆ ಜನರಲ್ ನೇಮ್ ಇದೆ, ನಮಗೆ ಇದಕ್ಕೆ ಎಸಿಟೋನ್ ಅಂತ ಕರೆದ್ಬಿಡ್ತೀವಿ, ಜನರಲ್ ನೇಮ್ ಇದೆ. ಆದ್ರೆ ಇದಕ್ಕೆ ಮಿಥೈಲ್ ಕೀಟೋನ್ ಅಂತ ಕರಿತೀವಿ ನಾವು ಇದಕ್ಕೆ. ಹೀಗೆ IUPAC ಸಿಸ್ಟಮ್ ಅಲ್ಲಿ ಲಾಂಗೆಸ್ಟ್ ಚೈನ್ ಸೆಲೆಕ್ಟ್ ಮಾಡ್ತೀರಿ ಅಂಡ್ ಎಂಡಿಂಗ್ ಅಲ್ಕೇನ್ ಅಲ್ಲಿ ಇ ಅನ್ನ ತೆಗೆದು ಓನ್ ಅಂತ ಹಾಕ್ಬೇಕು, ONE ಹೌದಾ. ಇ ಅನ್ನ ತೆಗೆದು ಓನ್ ಅಲ್ಕನೋನ್ ಅಂತ ತಗೋತೀವಿ, ಅಲ್ಕನೋನ್. ಫಾರ್ ಎಕ್ಸಾಂಪಲ್ ನೋಡಿ CH3CO ಅನ್ನ ನಂಬರಿಂಗ್ ಮಾಡ್ಬೇಕಾದ್ರೆ ಇದನ್ನ 1 2 3 ಅಂತ ತಗೋಬೇಕು, 1 2 3 ಅಂತ ತಗೋತೀವಿ. ಬಟ್ ಪ್ರೊಪನೋನ್ ಅಂತ ಕರಿತೀವಿ ನಾವು ಇದಕ್ಕೆ, ಪ್ರೊಪನೋನ್. ಪ್ರೋಪೇನ್ ತೆಗೆದು ಪ್ರೊಪನೋನ್ ಆಗ್ತದೆ.
ನೀವು ಹೇಳ್ಬೋದು ಸರ್ ಇಲ್ಲಿ ಪೊಸಿಷನ್ ಯಾಕೆ ಇಂಡಿಕೇಟ್ ಮಾಡಿಲ್ಲ? ರಿಮೆಂಬರ್, ಪೊಸಿಷನ್ ಅನ್ನ ಹೇಗೆ ಬೇರೆ ಗ್ರೂಪ್ ಅಲ್ಲಿ ಫಸ್ಟ್ ಪೊಸಿಷನ್ ಇದು ಇಂಡಿಕೇಟ್ ಮಾಡಲ್ವೋ ಅದೇ ರೀತಿ ಕೀಟೋನ್ ಅಲ್ಲಿ ಮಿನಿಮಮ್ ನಂಬರ್ ಫಾರ್ ದ ಗ್ರೂಪ್ ಈಸ್ 2. ನಾವು ಪ್ರೊಪನೋನ್ ಅಂತ ಬರೆದ್ರು ಕೂಡ ಎರಡನೇ ಕಾರ್ಬನ್ ನಲ್ಲೇನೆ ಸಿ ಡಬಲ್ ಬಾಂಡ್ ಹಾಕ್ಬೇಕು, ಹೌದಾ? ಈಗ ನೋಡಿ ಬ್ಯೂಟನೋನ್ ಅಂತಂದ್ರು ಕೂಡ ವಿಲ್ ನೆವರ್ ರೈಟ್ ದ ಪೊಸಿಷನ್. ಇಲ್ಲಿ ನೀವು 2 ಬ್ಯೂಟನೋನ್ ಅಂತ ಬರೆದ್ರೆ ಏನು ತಪ್ಪಿಲ್ಲ, ಬಟ್ 2 ಬರೆಯೋದಿಲ್ಲ. ದ ಮೀನಿಂಗ್ ಏನು? ಈ ರೀತಿ ಬ್ಯೂಟೇನ್ ಸ್ಟ್ರಕ್ಚರ್ ಇದೆ, ಡಬಲ್ ಬಾಂಡ್ ಎರಡನೇ ಪೊಸಿಷನ್ ಅಲ್ಲೇ ಇದೆ ಅಂತ ಅರ್ಥ. ಯಾಕಂದ್ರೆ ಒಂದ್ರಲ್ಲಂತೂ ಇರೋಕ್ ಸಾಧ್ಯ ಇಲ್ಲ, ಒಂದರಲ್ಲಿ ಇಟ್ಟರೆ ಬ್ಯೂಟನಾಲ್ ಆಗ್ಬೇಕಿತ್ತು. ಅದಕ್ಕೆ ಇದರಲ್ಲಿ ನಂಬರ್ ನ ಇಂಡಿಕೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಅದೇ ಇದ್ರೊಳಗೆ ನೋಡಿ ಈ ರೀತಿ ಇತ್ತು, ಡಬಲ್ ಬಾಂಡ್ ಇಲ್ಲಿತ್ತು ಸೆಂಟರ್ ಅಲ್ಲಿ, ಇದಕ್ಕೆ ನಾವು ಪೆಂಟನೋನ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯು ಕೆನಾಟ್ ಕಾಲ್ ಇಟ್ ಆಸ್ ಪೆಂಟನೋನ್, ಬಿಕಾಸ್ ಪೆಂಟನೋನ್ ಅಂದ್ರೆ ಸೆಕೆಂಡ್ ಕಾರ್ಬನ್ ಡಬಲ್ ಬಾಂಡ್ ಬರ್ತದೆ. ದಿಸ್ ವಿ ಕಾಲ್ ಇಟ್ ಆಸ್ 1 2 3 ಪೆಂಟನೋನ್ ಅಂತಾನೆ ಹೇಳ್ಬೇಕು ಇದಕ್ಕೆ, ಲೈಕ್ ದಿಸ್. ರಿಮೆಂಬರ್, ಸೊ ನೋಡಿ ಇದರಲ್ಲೂ ಕೂಡ ನಂಬರ್ ಹೇಳ್ಬೇಕಂತ ಅವಶ್ಯಕತೆ ಇಲ್ಲ. ಸೊ ನೋಡಿ ಇಷ್ಟೇ ಹೇಳ್ತೀವಿ, ಪೆಂಟನೋನ್ ಅಂತ ಅಷ್ಟೇ ಹೇಳ್ತೀವಿ. ಈಗ ಹೋಗಿ ON ಬಂತು, 2 ಪೆಂಟನೋನ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಹೇಳಿದ್ರು ತಪ್ಪಿಲ್ಲ, ಹೇಳಿದ್ರು ತಪ್ಪಿಲ್ಲ, ಹೇಳೋ ಅವಶ್ಯಕತೆ ಇಲ್ಲ, ಗೊತ್ತಿರಲಿ. IUPAC ನೇಮ್ 2 ಹಚ್ಚಿದ್ರು ಏನ್ ಪ್ರಾಬ್ಲಮ್ ಇಲ್ಲ, 2 ಅಂತ ಹಚ್ಬಹುದು ಬೇಕಾದ್ರೆ. ನೆಕ್ಸ್ಟ್ ನೋಡೋಣ ಒಂದಷ್ಟು. ನೋಡಿ ಇದ್ರೊಳಗೆ ಕಾಮನ್ ನೇಮ್ ಅನ್ನ ಬರೀಬೇಕಾದ್ರೆ ಇವು 3 ಕಂಪೌಂಡ್ ಕಾಮನ್ ನೇಮ್ ಬರೀಬೇಕಾದ್ರೆ ಲಾಂಗ್ ಚೈನ್ ಫಸ್ಟ್ ಹೇಳ್ತೀವಿ, ಇಥೈಲ್. ಇಥೈಲ್, ಸೊ ಇದು ಮಿಥೈಲ್. ಮಿಥೈಲ್ ಹೌದಾ? ಮಿಥೈಲ್. ಸೊ ಇಥೈಲ್ ಮಿಥೈಲ್ ಕೀಟೋನ್ ಇಸ್ ದ ಕಾಮನ್ ನೇಮ್. ಇಥೈಲ್ ಮಿಥೈಲ್ ಕೀಟೋನ್ ಇಸ್ ದ ಕಾಮನ್ ನೇಮ್. IUPAC ನೇಮ್ ಇಸ್, ಈ ಕಾಮನ್ ನೇಮ್ ಬರ್ದು ಮುಗಿಸ್ಕೊಬಿಡಿ. ಮತ್ತೆ ಕಾಮನ್ ನೇಮ್ ಇದು ಐಸೋಪ್ರೋಪೈಲ್ ಗ್ರೂಪ್, ಹೌದಾ? ಐಸೋಪ್ರೋಪೈಲ್ ಇದು ಮಿಥೈಲ್. ಸೊ ಐಸೋಪ್ರೋಪೈಲ್ ಮಿಥೈಲ್ ಕೀಟೋನ್ ಇಸ್ ದ ಕಾಮನ್ ನೇಮ್. ಇದ್ರಲ್ಲಿ ನೋಡಿ ಮಿಥೈಲ್, ಇದು ಪ್ರೊಪೈಲ್, ಸೊ ಎನ್ ಪ್ರೊಪೈಲ್ ಅಥವಾ ಪ್ರೊಪೈಲ್. ಸೊ ಪ್ರೊಪೈಲ್ ಮಿಥೈಲ್ ಎನ್ ಪ್ರೊಪೈಲ್ ಕೀಟೋನ್. ಸೊ ಇದ್ರೊಳಗೆ IUPAC ನೇಮ್ ಇದು ನೇಮ್ ಬರೀಬೇಕಾದ್ರೆ ವಿ ಆರ್ ಯೂಸಿಂಗ್ ದಿಸ್. ರಿಮೆಂಬರ್ ವಾಟ್ ಯು ಕ್ಯಾನ್ ಕಾಲ್ ಆಲ್ಫಾಬೆಟಿಕಲ್ ಆರ್ಡರ್. ಆಲ್ಫಾಬೆಟಿಕಲ್ ಆರ್ಡರ್. ಇಲ್ಲಿ ಇ ಇದೆ, ಎಂ ಇದೆ, ಅದಕ್ಕಾಗಿ ಇ ಫಸ್ಟ್ ದೆನ್ ಎಂ, ರೈಟ್? ಇಲ್ಲಿ ಐಸೋಪ್ರೋಪೈಲ್ ನೋಡಿ, ಐಸೋಪ್ರೋಪೈಲ್ ಮಿಥೈಲ್. ಐಸೋಪ್ರೋಪೈಲ್ ಇದ್ದಾಗ ಐಸೋದಲ್ಲಿ ಐ ತಗೋಬೇಕು, ಗೊತ್ತಿರ್ಲಿ, ಐ ತಗೋಬೇಕು, ದೆನ್ ಎಂ. ಇಲ್ಲಿ ಮಿಥೈಲ್ ಪ್ರೊಪೈಲ್, ಮಿಥೈಲ್ ಪಿ ತಗೋಬೇಕು. ಸೊ ಮಿಥೈಲ್ ಪ್ರೊಪೈಲ್ ಕೀಟೋನ್ ಅಂತ ಹೇಳ್ತೀವಿ ನಾವು ಇದನ್ನ. IUPAC ನೇಮ್ ನೋಡಿ ಬ್ಯೂಟನೋನ್. ಬ್ಯೂಟನೋನ್ ಇದು ಇದರಲ್ಲಿ ಸೊ ಯು ಕ್ಯಾನ್ ಸಿ ನಂಬರಿಂಗ್ ಸ್ಟಾರ್ಟ್ ಫ್ರಮ್ ದಿಸ್ ಸೈಡ್. ಯಾಕಂತಂದ್ರೆ ಇದಕ್ಕ ಕಂಪೇರ್ ಮಾಡಿದ್ರೆ ಇದು ಫಸ್ಟ್ ಪ್ರಿಫರೆನ್ಸ್, ಅದಕ್ಕಾಗಿ ಈ ಕಡೆಯಿಂದ ಬಂದ ಸೆಕೆಂಡ್ ಪೊಸಿಷನ್ CS3 ಬರ್ತದೆ, ಥರ್ಡ್ ಪೊಸಿಷನ್ ಕಾರ್ಬೋನಿಲ್ ಗ್ರೂಪ್ ಬರ್ತದೆ. ಅದಕ್ಕಾಗಿ ನಾವು ಈ ಕಡೆಯಿಂದ ನೈಮಿಂಗ್ ಮಾಡ್ಬೇಕು, ಗೊತ್ತಿರಲಿ, ಈ ಕಡೆಯಿಂದ ನಂಬರಿಂಗ್ ಮಾಡಬೇಕು. ಸೊ 1 2 3 4. ಸೊ 3 ಮಿಥೈಲ್ ಬ್ಯೂಟನೋನ್ ಇಸ್ ದ ಸ್ಟ್ರಕ್ಚರ್. IUPAC ನೇಮ್ 3 ಮಿಥೈಲ್ ಬ್ಯೂಟನೋನ್ ಇಸ್ ದ IUPAC ನೇಮ್. ನೋಡಿ ರೈಟ್, ಇದರಲ್ಲಿ ಈ ಕಡೆಯಿಂದ ನಂಬರ್ ಮಾಡಬೇಕು, ಲೆಫ್ಟ್ ಇಂದ. ಸೊ pentanone you are going to get, or the pentanone you are going to get, pentanone ಅಥವಾ pentanone ಅಂತಾನೂ ಬರೀಬಹುದು. ನೆಕ್ಸ್ಟ್ ನೋಡಿ, ಇನ್ ದಿಸ್ ಕೇಸ್ ಇದು ಇಥೈಲ್, ಇದು ಐಸೋಪ್ರೋಪೈಲ್, ಅದಕ್ಕಾಗಿ ಇಥೈಲ್ ಐಸೋಪ್ರೋಪೈಲ್ ಕೀಟೋನ್ ಇಸ್ ಅ ಕಾಮನ್ ನೇಮ್. IUPAC ನೇಮ್ ನೋಡಿ. ಈಗ ಇದ್ರೊಳಗೆ ನಂಬರಿಂಗ್ ಈ ಕಡೆಯಿಂದ ಮಾಡಿದ್ರೆ 3, ಈ ಕಡೆಯಿಂದ ಮಾಡಿದ್ರು 3, ಬಟ್ ದಿಸ್ ವಿಲ್ ಬಿ ಪ್ರಿಫರ್ಡ್. ಯಾಕಂದ್ರೆ ಎರಡನೇ ಪೊಸಿಷನ್ CS3 ಸಿಗ್ತದೆ ಇಲ್ಲಿ, ಅದಕ್ಕಾಗಿ ಫ್ರಮ್ ದಿಸ್ ಸೈಡ್ ಯು ಹ್ಯಾವ್ ಟು ನೇಮ್ ನಂಬರ್. ಸೊ ಲೈಕ್ ದಿಸ್ ಯು ಹ್ಯಾವ್ ಟು ನಂಬರ್. ಸೊ 1 2 3 4 5, ಸೆಕೆಂಡ್ ಪೊಸಿಷನ್ ಮಿಥೈಲ್ ಗ್ರೂಪ್. ಸೊ 2 ಮಿಥೈಲ್ ಪೆಂಟನ್ 3 is the answer. 3 ಮಿಥೈಲ್ 2 ಮಿಥೈಲ್ ಪೆಂಟನ್ 3. ಇದು ನೋಡಿ, ಒಂದ್ ಕಡೆ ಆಲ್ಡಿಹೈಡ್ ಇದೆ, ಒಂದ್ ಕಡೆ ಕೀಟೋನ್ ಇದೆ. ಫಸ್ಟ್ ಪ್ರಿಫರೆನ್ಸ್ ಗಿವ್ ಇಟ್ ಟು ಕೀಟೋನ್, ಸಾರಿ ಆಲ್ಡಿಹೈಡ್. ಫಸ್ಟ್ ಪ್ರಿಫರೆನ್ಸ್ ಗಿವ್ ಇಟ್ ಟು ಆಲ್ಡಿಹೈಡ್, ಹೌದಾ? ಅಂದ್ರೆ ಇದರಿಂದ ಈ ಕಡೆಯಿಂದ ನಂಬರಿಂಗ್ ಆಗ್ಬೇಕು, ಇದು ಈ ಕಡೆಯಿಂದ ನಂಬರಿಂಗ್ ಆಗ್ಬೇಕು, ರೈಟ್? ಸೊ ಇದಕ್ಕೆ ಕಾಮನ್ ನೇಮ್ ಯಾವುದು ಇಲ್ಲ, ಜನರಲ್ ನೇಮ್ ನೋಡಿ. ಪೆಂಟನ್ 5 ಕಾರ್ಬನ್ ಇದೆ, ದೆನ್ ಯು ಕ್ಯಾನ್ ಸಿ ಪೆಂಟೇನ್, ಬಟ್ CHO ಆಲ್ಡಿಹೈಡ್ ಗ್ರೂಪ್ ಇರೋದಕ್ಕೆ ಪೆಂಟನಾಲ್ ಅಂತ ಬರೆದ್ವಿ. ಇದು ಕೀಟೋನಿಕ್ ಗ್ರೂಪ್ ಇದೆ, ಈ ಕೀಟೋನಿಕ್ ಗ್ರೂಪ್ ಅನ್ನು ವಿಲ್ ಟೇಕ್ ಇಟ್ ಆಸ್ ಆಕ್ಸೋ ದಿಸ್ ಟೈಮ್. ಇದು AL, ಈ ಹೋಗಿ AL ಆಯ್ತು, ಬಟ್ ದಿಸ್ ಇಸ್ ಕನ್ಸಿಡರ್ಡ್ ಆಸ್ ಆಕ್ಸೋ. ಸೊ 1 2 3 4th ಪೊಸಿಷನ್ ಆಕ್ಸೋ ಇದೆ ನೋಡಿ, ಅದಕ್ಕಾಗಿ ಇದನ್ನ 4 ಆಕ್ಸೋ ಪೆಂಟನಾಲ್ ಅಂತ ಕರಿತೀವಿ. 4 ಆಕ್ಸೋ ಪೆಂಟನಾಲ್ ಅಂತ ಕರಿತೀವಿ. ರಿಮೆಂಬರ್, 4 ಆಕ್ಸೋ ಪೆಂಟನಾಲ್. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ CHO ಫಸ್ಟ್ ಪ್ರಿಫರೆನ್ಸ್, 1 2 3 4 5. So 4 oxo pentanol is the name for this. Next ನೋಡಿ, in this structure ಇದು ನಾವು ಮೆಸಿಟೈಲ್ ಆಕ್ಸೈಡ್ ಅಂತ ಕರಿತೀವಿ, ಕಾಮನ್ ನೇಮ್ ಮೆಸಿಟೈಲ್ ಆಕ್ಸೈಡ್. ಸೊ IUPAC ನೇಮ್ ಅಂತ ಬಂದಾಗ in this particular case ನೋಡಿ, once again ಈ ಕಡೆಯಿಂದನೇ ನಂಬರಿಂಗು, ಯಾಕಂದ್ರೆ this get first preference. ಆಲ್ದೋ ಇಲ್ಲಿ ಎರಡನೇ ಕಾರ್ಬನ್ ಗೆ ಡಬಲ್ ಬಾಂಡ್ ಇದೆ, ಮಿಥೈಲ್ ಗ್ರೂಪ್ ಇದೆ, ಬಟ್ ಫಸ್ಟ್ ಪ್ರಿಫರೆನ್ಸ್ ಇಸ್ ಗಿವನ್ ಟು ಕೀಟೋ ಗ್ರೂಪ್. ಮಿಥೈಲ್ ಇದೆ, ಹೌದಾ? ಸೊ 4 ಮಿಥೈಲ್ ನೋಡಿ, 1 2 3 4 ಮಿಥೈಲ್ ಪೆಂಟ 3 in, ಬಿಕಾಸ್ ಥರ್ಡ್ ಪೊಸಿಷನ್ ಡಬಲ್ ಬಾಂಡ್ ಇದೆ. 3 in 2 on.
ಪೆಂಟ 2 ಓನ್ ಇದೆ. This one cyclohexanone is the name. ಯಾಕಂದ್ರೆ cyclohexane and one position ಗೆ ನೋನ್ ಇದೆ. cyclohexanone ಅಂತ ಕರಿತೀವಿ ನಾವು ಇದಕ್ಕೆ. cyclohexanone ಅಂತ ಹೇಳಿ. ಇದರಲ್ಲಿ ನೋಡಿ, this case common name is acetophenone ಅಂತ ಕರಿತೀವಿ ನಾವು. ಇದು ಕಾಮನ್ ನೇಮ್ ಆಕ್ಚುಲಿ. acetophenone ಅಂತ ಕರಿತೀವಿ. This is also called as methyl phenyl ketone or acetophenone. acetophenone ಅಂತ ಕರಿತೀವಿ. ಇಲ್ಲೇ ಇದೆಯಲ್ಲ, or it is also called as acetophenone. Important, remember. This one you can say CH3 CH2 ಇದೆ ಹೌದಾ, ethyl, and ಈ ಕಡೆ ಫಿನೈಲ್ ಇದೆ. ಸೊ ethyl phenyl ketone ಅಂತ ಕರಿಬಹುದು. ethyl phenyl ketone ಅಂತ ಕರಿಬಹುದು. ಸೊ ಇದು ಪ್ರೊಪಿಯನಾಲ್ ಇರೋದಕ್ಕೆ this is also called as propiophenone ಅಂತ ಕರಿಬಹುದು. ಇದಕ್ಕೆ we can also call it as propiophenone. remember, propiophenone ಅಂತ ಕರಿಬಹುದು. then IPS ನೇಮ್, ಸೊ ethanone ನೋಡಿ, ಇಲ್ಲಿ ನೋಡಿ ಬೆನ್ಸಿನ್ ತಗೊಂಡಿಲ್ಲ ನಾವು, 1 2 ಅಂತ ತಗೋತೀವಿ. ethanone, right? so phenyl ethanone is the name. ನೋಡಿ phenyl ಫಸ್ಟ್ ಪೊಸಿಷನ್ ಇದೆ, ಅದಕ್ಕೆ ಪೊಸಿಷನ್ ಇಂಡಿಕೇಟ್ ಮಾಡೋ ಅವಶ್ಯಕತೆ ಇಲ್ಲ. 1 phenyl ethanone ಅಂತ ತಗೊಂಡ್ವಿ, 1 2 ಹೌದಾ. ಬೆನ್ಸಿನ್ ರಿಂಗ್ ಅನ್ನು ನಾವು ಫಿನೈಲ್ ಗ್ರೂಪ್ ಅಂತ ತಗೋತೀವಿ ಸಬ್ಸ್ಟಿಟ್ಯೂಯೆಂಟ್ ಅಂತ ಹೇಳಿ IPS ಅಲ್ಲಿ. ರಿಮೆಂಬರ್ ದಟ್. ನೆಕ್ಸ್ಟ್ ಇದ್ರಲ್ಲಿ ನೋಡಿ ನಂಬರಿಂಗ್ 1 2 3 ತಗೋತೀವಿ ಹೌದಾ. ಪ್ರೊಪನೋನ್, ಇದು ಫಿನೈಲ್ ಪ್ರೊಪನೋನ್ ಅಂತ ತಗೋತೀವಿ ನಾವು ಇಲ್ಲಿ. ಫಿನೈಲ್ ಪ್ರೊಪನೋನ್ ಅಂತ ತಗೋತೀವಿ ನೋಡಿ. ಪ್ರೊಪನೋನ್ ಫಿನೈಲ್ ಗ್ರೂಪ್ ಇದೆ ಹೌದಾ. 1 phenyl propanone ಅಂತ ತಗೋತೀವಿ. 1 phenyl propanone you have to take, remember. So this is a nomenclature. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್. ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿ ಆಗೋಣ. ಪ್ರಿಪರೇಷನ್ ಆಫ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ತಾ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.